ಅರುಣ್, ಏನಪ್ಪ ಇದು? ಈ ಐಶ್ವರ್ಯ ಯಾರೋ? ಯಾಕೋ ನೀನಿಷ್ಟು ದುಃಖದಲ್ಲಿದ್ದೀಯಾ? ಅರುಣ್, ಯಾಕಪ್ಪ ಅಳ್ತಾ ಇದೆಯಾ? ಸಮಾಧಾನ ಮಾಡ್ಕೊ. ಯಾರಪ್ಪ ಅದು? ಯಾಕೆ ಇಷ್ಟೊಂದು ದುಃಖ ನಿಂಗೆ? ಅಜ್ಜಿ, ಅಮ್ಮ, ಅದು ಬೇರೆ ಯಾರೂ ಅಲ್ಲ. ಯಾರ ಹೆಸರನ್ನ ತಿಳ್ಕೋಬೇಕು ಅಂತ ಇಷ್ಟು ದಿನ ಪ್ರಯತ್ನ ಪಡ್ತಾ ಇದ್ನೋ, ಯಾರನ್ನ ಒಂದೇ ಒಂದು ಸಲ ಮೀಟ್ ಮಾಡಿ ಮಾತಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೋ, ಅದು ಬೇರೆ ಯಾರೂ ಅಲ್ಲ. ಆ ರಾಂಗ್ ನಂಬರ್ ಹುಡುಗಿ ಹೆಸರು ಐಶ್ವರ್ಯ. ಈ ಐಶ್ವರ್ಯ ಯಾರು ಅಂತ ಗೊತ್ತಾಗ್ತಿಲ್ವಲ್ಲಮ್ಮ. ನಿಮ್ಮ ಅತ್ತೇನೋ ಅಜ್ಜಿನೂ ಅರುಣ್ ರೂಮ್ಗೆ ಮಾತಾಡಕ್ಕೆ ಹೋಗಿದ್ದಾರೆ. ಗೋಡೆಗೆ ಕಿವಿ ಕೊಟ್ಟರೆ ಏನಾದರೂ ಕೇಳಿಸುತ್ತೆ. ಬಾ ನೋಡೋಣ. ಅಯ್ಯೋ ದೇವ್ರೆ, ಎಂಥ ಕೆಲಸ ಆಯಿತು! ಅಮೃತ ಹೇಳಿದ್ಲು ಆಕ್ಸಿಡೆಂಟ್ ಆಯಿತು ಅಂತ. ಹೌದು, ಇವತ್ತು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಬಸ್ ಬಂದು ಡಿಕ್ಕಿ ಹೊಡೆದು ಅಯ್ಯೋ ದೇವ್ರೆ, ಒಳ್ಳೆಯವ್ರಿಗೆ ಯಾಕಪ್ಪ ಹೀಗಾಗತ್ತೆ? ಎಂಥ ಒಳ್ಳೆ ಹುಡುಗಿ ಅವಳು, ಸಂಸ್ಕಾರವಂತೆ. ತಂದೆ ಕಂಡ್ರೆ ತುಂಬ ಪ್ರೀತಿ. ಎಷ್ಟೋ ವಿಷಯದಲ್ಲಿ ಆ ಹುಡುಗಿ ನಮ್ಮ ಅಮೃತ ಥರನೇ ಇರ್ಬೋದು ಅಂತ ಎಷ್ಟೋ ಸಲ ಅಂದ್ಕೊಂಡಿದ್ದೆ. ಎಂಥ ದುರ್ವಿಧಿಯಪ್ಪ ಅದು. ರಸ್ತೆಯಲ್ಲಿ ಇಷ್ಟು ಚಿಕ್ಕ ವಯಸ್ಸಿಗೆ ಪ್ರಾಣ ಹೋಗ್ಬೇಕಾ? ಅಮ್ಮ, ನನಗೆ ಸುದ್ದಿ ಕೇಳಿದಾಗ್ಲಿಂದ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಅರುಣ್, ಇಂಥ ಸಂದರ್ಭದಲ್ಲಿ ದಿಕ್ ತೋಚದೆ ಇರೋ ಥರ ಇರೋಕ್ಕಾಗುತ್ತೇನೋ? ಧೈರ್ಯ ತಂದ್ಕೋಬೇಕಣೋ. ಬದುಕಿರೋರ ಬಗ್ಗೆ ಆದರೆ ತಲೆ ಕೆಡಿಸ್ಕೋಬೇಕಿತ್ತು. ಸತ್ತಿರೋರ ವಿಷಯ ಅದನ್ನು ಕಟ್ಕೊಂಡು ನಮಗೇನಾಗಬೇಕು? ಬಾ, ನಮ್ಮ ಕೆಲಸ ನಾವು ನೋಡ್ಕೊಳ್ಳೋಣ. ಏನಾದರೂ ಆಗಲಿ, ಇವತ್ತು ಸಂಜೆ ಅವ್ರನ್ನ ಮೀಟ್ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ದೆ. ಅವರಿಗೂ ಅದನ್ನು ಹೇಳಿದ್ದೆ. ಒಂದು ವೇಳೆ ಇವತ್ತು ಮೀಟ್ ಮಾಡೋದಕ್ಕಾಗಲಿಲ್ಲ ಅಂದರೆ ಮತ್ತಿನ್ಯಾವತ್ತೂ ಆ ವಿಷಯ ಎತ್ತಲ್ಲ ಅಂತಲೂ ಹೇಳಿದ್ದೆ. ಆದರೆ ನೋಡಿದ್ರೆ ಇವತ್ತೇ ಹೀಗಾಗೋಗಿದೆ. ನಾನು ಅವ್ರನ್ನ ಮೀಟ್ ಮಾಡೋದಕ್ಕೆ ಬಲವಂತ ಮಾಡಿದ್ದೆ ಇದಕ್ಕೆಲ್ಲ ಕಾರಣ ಅಂತ ನಾನು ಅನ್ನಿಸ್ತಾ ಇದೆ. ಅರುಣ್, ಹಾಗೆಲ್ಲ ಯಾಕೋ ಯೋಚನೆ ಮಾಡ್ತೀಯಾ? ಹುಟ್ಟು ಸಾವು ಎಲ್ಲ ನಮ್ಮ ಕೈಯಲ್ಲಿರುತ್ತೇನೋ? ಅದೆಲ್ಲ ಹಣೆ ಬರಹ. ಅದನ್ನು ಯಾರೂ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಈಗ ನೀನು ದುಃಖದಲ್ಲಿದ್ದೀಯಾ, ಅದಕ್ಕೆ ನಿನಗೆ ಹಾಗನ್ನಿಸ್ತಿದೆ ಕಂದ. ನೀನು ಆ ಹುಡುಗಿನ ಇಷ್ಟೊಂದು ಮನಸ್ಸು ಕಚ್ಕೊಂಡಿದೀಯ ಅಂತ ಗೊತ್ತೇ ಇರಲಿಲ್ಲ ಕಣೋ. ನೀನು ಇತ್ತೀಚೆಗೆ ಆ ಹುಡುಗಿ ಹತ್ರ ಮಾತಾಡದೇ ಇರೋದು ನೋಡಿ ಎಲ್ಲೋ ಆ ಹುಡುಗಿ ಹತ್ರ ಮಾತಾಡೋದನ್ನು ನಿಲ್ಲಿಸಿದೆಯೇನೋ ಅಂತ ಅಂದ್ಕೊಂಡಿದ್ದೆ. ಇಲ್ಲ ಅಜ್ಜಿ, ನಾವು ಮಾತಾಡ್ತಾ ಇದ್ವಿ. ಇತ್ತೀಚೆಗೆ ತುಂಬ ಜಾಸ್ತಿ ಮಾತಾಡ್ತಾ ಇದ್ವಿ. ಮೊದಲು ಅವಳನ್ನು ಭೇಟಿಯಾಗಿ ಅವಳನ್ನ ಮಾತಾಡ್ಸಿದ್ದಾದಮೇಲೆ ಈ ವಿಷಯನ ಮನೆಯವ್ರ ಹತ್ರ ಎಲ್ಲ ಹೇಳೋಣ ಅಂದ್ಕೊಂಡಿದ್ದೆ. ಆದರೆ ಐಶ್ವರ್ಯ ವಿಷಯನ ಹೀಗೆ ನಿಮ್ಮ ಹತ್ರ ಹೇಳ್ಕೊತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾರ್ಯಾರ ಆಯಸ್ಸು ಎಷ್ಟೆಷ್ಟು ದಿವಸ ಅಂತ ಆ ದೇವರು ನಿರ್ಧಾರ ಮಾಡಿರ್ತಾನೋ ಅವ್ರವ್ರಿಗೆ ಅಷ್ಟೇ ಅಪ್ಪ ಸಿಗೋದು. ಅವ್ನು ಕರೆದಾಗ ನಾವು ಹೋಗಲೇಬೇಕು, ಬೇರೆ ದಾರಿನೇ ಇಲ್ಲ.
ಸಮಾಧಾನ ಮಾಡ್ಕೋರು, ಸಮಾಧಾನ ಮಾಡ್ಕೊಳ್ಳೋ. you're a brave boy ಕಣೋ. ಅಮೃತ, ಏನು ಹುಡುಕ್ತಿದ್ಯಮ್ಮ? ಸಹಾಯ ಮಾಡ್ಲಾ? ಚಿಕ್ಕಮ್ಮ, ನನ್ನ ಫೋನ್ ಕಾಣಿಸ್ತಿಲ್ಲ. ನಿನ್ನ ಕೈಯಲ್ಲೇ ಇದೆಯಲ್ಲ. ಇದಲ್ಲ ಚಿಕ್ಕಮ್ಮ, ಇದು ಆಫೀಸ್ ಫೋನು. ನನ್ನ ಪರ್ಸ್ನಲ್ ಫೋನ್ ಕಾಣಿಸ್ತಿಲ್ಲ. ಯಾವಾಗಲೂ ನನ್ನ ಬ್ಯಾಗಲ್ಲೇ ಇರ್ತಾ ಇತ್ತು. ಇವತ್ತು ಎಲ್ಲೂ ಕಾಣಿಸ್ತಿಲ್ಲ. ಇಡೀ ಮನೆನೂ ಹುಡ್ಕಾಡಿದ್ದೀನಿ. ಹಾಗಿದ್ರೆ ರೂಮಲ್ಲೇ ಇರುತ್ತೆ, ಹೋಗಿ ಹುಡುಕು. ಆಫೀಸಿಂದ ಬಂದ ತಕ್ಷಣ ಎರಡೂ ಫೋನ್ನ ಒಟ್ಟಿಗೆ ಇಡ್ತೀಯ ಅಲ್ವಾ? ಅಲ್ಲೇ ಎಲ್ಲ ಇರುತ್ತೆ ನೋಡಮ್ಮ. ಅಲ್ಲೆಲ್ಲೂ ಇಲ್ಲ ಚಿಕ್ಕಮ್ಮ. ನಾನು ಇಡೀ ರೂಮ್ ಹುಡ್ಕಿದ್ದೀನಿ. ಅಮೃತ, ನಿನ್ನ ಆಫೀಸ್ ಫೋನಿಂದ ಇನ್ನೊಂದು ಫೋನ್ಗೆ ಕಾಲ್ ಮಾಡು, ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಚಿಕ್ಕಮ್ಮ. ಅದರಲ್ಲಿ ಬ್ಯಾಟ್ರಿ ಜಾಸ್ತಿ ಹೊತ್ತು ನಿಲ್ತಾ ಇರಲಿಲ್ಲ. ಸ್ವಿಚ್ ಆಫ್ ಆಗಿಬಿಡ್ತಿತ್ತು. ಅಮೃತ, ನಿನ್ನ ಕಡೆ ಸರ್ತಿ ಆ ಫೋನಲ್ಲಿ ಯಾವಾಗ ಮಾತಾಡಿದ್ದು ಅಂತ ನೆನ್ಪು ಮಾಡ್ಕೊ. ಅಲ್ಲೇ ಎಲ್ಲೋ ಇಟ್ಟಿರ್ತೀಯಾ? ರೈಟ್ ಪರ್ಸನ್ ಫೋನ್ ಮಾಡಿ ಎಲ್ಲಿ ಮೀಟ್ ಮಾಡೋದು ಅಂತ ಹೇಳ್ತೀನಿ ಅಂದಿದ್ರು. ನಾಳೆ ಮೀಟ್ ಮಾಡೋಕ್ಕಾಗದೇ ಇದ್ದರೆ ಮತ್ತೆ ನಾನು ಆ ವಿಷಯನೇ ಮಾತಾಡಲ್ಲ ಅಂತ ಹೇಳಿದರು. ಈ ಫೋನ್ ಈಗಲೇ ಕೈಗೆ ಸಿಗ್ತಾ ಇಲ್ವಲ್ಲ. ಅಯ್ಯೋ, ಎಂಥ ಕಾಲ ಬಂತು ನೋಡು. ಆ ಹಳೆ ಫೋನ್ನ ಯಾರೋ ಕದ್ರೋ ಏನೋ. ಫೋನ್ ಕದಿಯೋದಾ? ನೀವು ಹೇಗೆ ಇಷ್ಟು ಕಾನ್ಫಿಡೆನ್ಸಾಗಿ ಹೇಳ್ತಿದ್ದೀರಾ ಚಿಕ್ಕಮ್ಮ? ನನ್ನ ಫೋನ್ ಯಾಕೆ ಕದೀತಾರೆ? ಯಾರು ಕದೀತಾರೆ? ಅಯ್ಯೋ, ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ನೀನು ಮೊದಲಿಂದನೂ ಎಲ್ಲ ವಿಷಯದಲ್ಲೂ ತುಂಬ ಅಚ್ಚುಕಟ್ಟು. ನಿನ್ನ ವಸ್ತುನ ಅಲ್ಲಿ ಇಲ್ಲಿ ಇಡೋಳಲ್ಲ. ಹಾಗಿರುವಾಗ ಫೋನ್ ಕಾಣಿಸ್ತಿಲ್ಲ ಅಂದರೆ ಯಾರಾದರೂ ಭವಿಷ್ಯ ಕದ್ದಿರಬೇಕು ಅಂತ ಊಹೆ ಮಾಡಿ ಹೇಳಿದೆ ಅಷ್ಟೇ. ಹೋಗಲಿ ಬಿಡು, ಹಳೆ ಫೋನ್ ತಾನೇ, ಹೋದ್ರೂ ಹೋಗುತ್ತೆ. ಯಾರ ಹತ್ರ ಆದರೂ ಮಾತಾಡಬೇಕಂದ್ರೆ ಈ ಆಫೀಸ್ ಫೋನ್ನಲ್ಲೇ ಮಾತಾಡಿದ್ರೆ ಆಯಿತು. ನಾನು ನಿನ್ನೆ ರಾತ್ರಿ ರೈಟ್ ಪರ್ಸನ್ ಹತ್ರ ಫೋನಲ್ಲಿ ಮಾತಾಡಿದ ಮೇಲೆ ಮತ್ತೆ ಆ ಫೋನಲ್ಲಿ ಯಾರ ಹತ್ರನೂ ಮಾತಾಡಿಲ್ಲ. ಮಾತಾಡಾದ್ಮೇಲೆ ಆ ಫೋನ್ನ ಎಲ್ಲಿಟ್ಟೆ ನಾನು? ನೆನಪೇ ಆಗ್ತಾ ಇಲ್ವಲ್ಲ ದೇವ್ರೆ. ಚಿಕ್ಕಮ್ಮ ಹೇಳ್ದಾಗೆ ಇವತ್ತು ಹೊರಗಡೆ ಯಾರಾದರೂ ನನ್ನ ಫೋನ್ ಕದ್ದಿರ್ಬೋದಾ? ಅಥವಾ ನಾನೇ ಎಲ್ಲಾದರೂ ಬೀಳಿಸ್ಕೊಂಡ? ಛೇ, ಎಲ್ಲೋಯ್ತು ಫೋನು? ಇದರಲ್ಲೂ ರೈಟ್ ಪರ್ಸನ್ ನಂಬರ್ ಇಲ್ಲ. ರೈಟ್ ಪರ್ಸನ್ ನಂಬರು 9484 6. ಮುಂದಕ್ಕೆ ನೆನಪೇ ಆಗ್ತಿಲ್ಲ. ಯಾಕಪ್ಪ ದೇವ್ರೆ ಹೀಗೆ ಮಾಡಿದೆ? ಛೇ, ನಾನೆಂಥ ದಡ್ಡಿ. ಈ ಫೋನಲ್ಲೂ ರೈಟ್ ಪರ್ಸನ್ ನಂಬರ್ನ ಇಟ್ಕೋಬೇಕಿತ್ತು. ಈಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಏನು ದಾರಿನೇ ತೋಚ್ತಾ ಇಲ್ಲ. ಅವರು ನನ್ನ ಫೋನಿಗೆ ಟ್ರೈ ಮಾಡಿರ್ತಾರೆ. ಅವ್ರಿಗೆ ನನ್ನ ಫೋನು ಸ್ವಿಚ್ ಆಫ್ ಅಂತ ಬಂದಿರುತ್ತೆ. ನಾನು ಬೇಕು ಅಂತ ಈಗೆಲ್ಲ ಮಾಡ್ತಿದ್ದೀನಿ ಅಂತ ಅವ್ರು ನನ್ನ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಯಾರೇ ಆದರೂ ಹಾಗೆ ಅನ್ಕೋತಾರೆ. ಪ್ರತಿ ಸಲ ಅವರು ಭೇಟಿ ಮಾಡೋಣ ಅಂದಾಗೆಲ್ಲ ನಾನು ಏನಾದರೂ ಒಂದು ಅಡ್ಗಾಲಾಗ್ತಿದ್ದೆ. ಈ ಸರ್ತಿ ಗ್ಯಾರಂಟಿ ಅವರು ನಾನು ಬೇಕು ಅಂತಲೇ ಈಗೆಲ್ಲ ಮಾಡಿದ್ದೀನಿ ಅಂತ ನಿರ್ಧಾರ ಮಾಡಿಬಿಟ್ಟಿರ್ತಾರೆ.
ಈಗಿನ ಕಾಲದ ಮಕ್ಕಳಿಗೆ ಯಾವ ನಂಬರು ಬಾಯಿಗೆ ಬರಲ್ಲ. ಫೋನಲ್ಲಿ ಹಾಕ್ಕೊಂಡಿರ್ತಾರೆ, ಹೆಸರು ನೋಡಿ ಕಾಲ್ ರಿಸೀವ್ ಮಾಡ್ತಾರೆ. ಫೋನ್ ಹೋಯಿತು ಅಂದರೆ ನಂಬರು ಹೋಯ್ತಂತಲೇ ಅರ್ಥ. ಆಗೋದೆಲ್ಲ ಒಳ್ಳೆಯದಕ್ಕೆ. ಅಮೃತ, ನೀನು ಎಷ್ಟು ಬೇಕಾದರೂ ಕಣ್ಣೀರು ಸುರಿಸು, ಆದರೆ ನಾನು ಆಸೆ ಪಡೋ ಮನೆಗೇ ನೀನು ಸೊಸೆಯಾಗಿ ಹೋಗೋದಷ್ಟೇ. ಹಗ್ಲಿಗೆ ಏನಾದರೂ ಬೆಲೆ ಇದೆಯಾ? ನೀವೇ ಇಲ್ಲದೆ ಹಗ್ಲಿಗೂ ಬೆಲೆ ಇಲ್ಲ, ರಾತ್ರಿಗೂ ಬೆಲೆ ಇಲ್ಲ. ನನ್ನ ಪಾಲಿಗೆ ಈಗ ಉಳ್ದಿರೋದು, ನನ್ನ ಮನಸ್ಸಿನ ತುಂಬ ತುಂಬಿಕೊಂಡಿರೋದು ಬರೀ ಕತ್ಲೆ ಮಾತ್ರ. ಇಷ್ಟು ಬೇಗ ಮುಖನೂ ತೋರಿಸ್ದೆ ನನ್ನ ಬಿಟ್ಟು ಹೋಗೋದಕ್ಕೆ ನಿಮಗೆ ಮನಸ್ಸಾದರೂ ಹೇಗ್ರಿ ಬಂತು? ನಾನು ನಿಮ್ಮನ್ನು ಮೀಟ್ ಮಾಡಲೇಬೇಕು ಅಂತ ಹೇಳಿದ್ದೆ ತಪ್ಪಾಗಿ ಹೋಯ್ತಾ? ಯಾಕ್ರಿ ಈ ಥರ ನನ್ನ ಬಿಟ್ಟು ಹೋದ್ರಿ? ರೈಟ್ ಪರ್ಸನ್ ನನ್ನ ಫೋನಿಗೆ ತುಂಬ ಸಲ ಕಾಲ್ ಮಾಡಿರ್ತಾರೆ ಅನಿಸುತ್ತೆ. ಅವರು ಹೇಗೆ ಮೀಟ್ ಮಾಡೋದು ಅಂತ ನನ್ನಾಗೆ ಕೊರಗ್ತಾ ಇರ್ತಾರೋ ಏನೋ. ನಾನು ಏನು ಮಾಡಲಿ? ಈ ಫೋನ್ ಎಲ್ಲಿ, ಹೇಗೆ ಕಳೆದೋಗಿರ್ಬೋದು ಅಂತ ಎಷ್ಟು ಯೋಚನೆ ಮಾಡಿದ್ರೂ ಗೊತ್ತಾಗ್ತಾನೇ ಇಲ್ಲ. ಸರ್, ಕಾಫಿ ತಗೊಳ್ಳಿ ಸರ್. ನೀನು ಬೇರೆ ಬಂದ್ಯಾ? ಬೆಳಗ್ಗೆ ತಕ್ಷಣ ಕಾಫಿ ಕುಡಿ, ಆಮೇಲೆ ಹೊಟ್ಟೆ ತುಂಬ ತಿಂಡಿ ತಿನ್ನು, ಆಮೇಲೆ ಆಫೀಸ್ಗೆ ಹೋಗಿ ಕೆಲಸ ಮಾಡು. ಸತ್ತೋದವ್ರು ಸತ್ತೋದ್ರು, ನೀನು ಮಾತ್ರ ಕಾಫಿ ಕುಡಿ ಅಂತ ಕಾಫಿ ಕೊಡ್ತಾ ಇದೆಯಾ? ಯಾಕೆ ಸರ್ ಹಾಗೆಲ್ಲ ಮಾತಾಡ್ತಿದ್ದೀರಾ? ಹುಟ್ಟು ಸಾವು ಎರಡು ದೈವೇಚ್ಛೆ ಸರ್. ನಮಗೆ ಯಾರ ಮೇಲೆ ಎಷ್ಟೇ ಇಷ್ಟ ಇದ್ದರೂ ಅವ್ರನ್ನ ಹಿಡಿದು ನಿಲ್ಸೋಕ್ಕೆ ನಾವ್ಯಾರು ಸರ್? ಸಾವು ಬಂದು ಬಾಗಿಲು ಬಡ್ದಿದ್ದ ಕ್ಷಣದಲ್ಲಿ ಯಾರೇ ಆದರೂ ಹೋಗ್ತಾ ಇರಬೇಕು ಅಷ್ಟೇ. ಇದನ್ನೆಲ್ಲ ಉಪದೇಶ ಕೊಡೋದಕ್ಕೆ ಚೆನ್ನಾಗಿರುತ್ತೆ, ಆದರೆ ಪ್ರೀತಿಸಿದವ್ರನ್ನ ಕಳ್ಕೊಂಡಾಗ ಆಗೋ ದುಃಖ ಪ್ರೀತಿ ಮಾಡಿದವ್ರಿಗೆ ಮಾತ್ರನೇ ಗೊತ್ತಿರೋದು. ಸರ್, ಕಡೆ ಪಕ್ಷ ನೀವು ಪ್ರೀತಿಸಿದವರು ಬದುಕಿದಾರೋ ಸತ್ತಿದಾರೋ ಅನ್ನೋದಾದರೂ ನಿಮಗೆ ಗೊತ್ತಿದೆ. ಆದರೆ ಕೆಲವ್ರಿಗೆ ತಮಗೆ ಬೇಕಾದವರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದು ಸಹ ಗೊತ್ತಿರಲ್ಲ. ಅದಕ್ಕಿಂತ ಒಳ್ಳೆಯದೋ ಕೆಟ್ಟದ್ದು ನಿಜಾಂಶ ಗೊತ್ತಾಗದೆ ಎಷ್ಟೋ ವಾಸಿ. ಏನು ನನ್ನ ಆಡ್ಕೊಳ್ತಾ ಇದೆಯಾ? ಅಥವಾ ನೀನು ಯಾವಾಗಲೂ ಹೇಳ್ತಾ ಇರ್ತೀಯಲ್ಲ, ನಿಮ್ಮನ್ನು ಅದು ಯಾವ ಹುಡುಗಿನೂ ಪ್ರೀತಿಸಲ್ಲ, ಅದು ಯಾವ ಹುಡುಗಿ ನಿಮ್ಮನ್ನು ಮದುವೆ ಆಗ್ತಾಳೋ ಏನೋ ಅಂತ, ಹಾಗೆ ಈ ಹುಡುಗಿ ಹೋಗಿದ್ದು ಒಳ್ಳೇದಾಯಿತು ಅಂತ ಹೇಳ್ತಾ ಇದೆಯೋ ಏನು? ನಾನು ಹೇಳಿದ್ನ ನೀವು ತಪ್ಪಾಗಿ ತಿಳ್ಕೊತಾ ಇದ್ದೀರಾ. ನಿಮ್ಮ ಮನಸ್ಸಿಗೆ ಸಮಾಧಾನ ಆಗಲಿ ಅಂತ ಏನೋ ಎಕ್ಸಾಂಪಲ್ ಕೊಡೋಕ್ಕೆ ಬಂದೆ ಅಷ್ಟೇ. ಅಮ್ಮ ತಾಯಿ, ನಿನ್ನ ಸಮಾಧಾನನೂ ಬೇಡ, ಏನೂ ಬೇಡ, ಮೊದಲಿನಿಂದ ಹೊರಟೋಗು. ನನ್ನ ಪಾಡಿಗೆ ನನ್ನನ್ನು ಬಿಟ್ಟರೆ ಸಾಕಾಗಿದೆ.
ಐ ಸೆಡ್ ಪ್ಲೀಸ್ ಲೀವ್. ನನಗೆ ನಿಮ್ಮ ಮಾತು ಬೇಕು ರೀ. ನಿಮ್ಮ ಥರ ಇನ್ನು ಯಾರ್ಯಾರೋ ಮಾತಾಡೋದಕ್ಕೆ ಬಂದರೆ ನನ್ನ ಕೈಲಿ ಕೇಳೋದಕ್ಕಾಗಲ್ಲ. ನನಗೆ ನೀವು ಬೇಕು ರೀ, ನೀವು ಬೇಕು. ನಾನೀಗ ನಿಮ್ಮ ಧ್ವನಿ ಕೇಳಬೇಕು. ಸರ್, ನಿಮಗೆ ನಿಮ್ಮ ಪ್ರೀತಿ ಇನ್ಯಾವತ್ತೂ ಸಿಗಲ್ಲ ಅಂತ ಆದರೂ ಗೊತ್ತು. ಆದರೆ ನನಗೆ ನನ್ನ ಪ್ರೀತಿ ಎಲ್ಲೋ ಇದೆ ಅಂತ ಗೊತ್ತು. ಆದರೆ ಅದನ್ನು ಪಡ್ಕೊಳ್ಳೋಕ್ಕಾಗಲಿ ಅವರನ್ನು ಭೇಟಿ ಆಗೋಕ್ಕಾಗಲಿ ನನಗೆ ದಾರಿನೇ ಇಲ್ಲ. 4 ಕಡೆಗಳಿಂದ ಗೋಡೆ ಕಟ್ಟಿರೋ ಕಿಟಕಿ ಬಾಗಿಲುಗಳೇ ಇಲ್ಲದೆ ಇರೋ ಕೋಣೆ ಒಳಗೆ ನಾನು ಬಂದಿ ಆಗಿಬಿಟ್ಟಿದ್ದೀನಿ. ಅರುಣ್, ಅಮ್ಮ, ಎಲ್ಲಿಗಾದರೂ ಹೊರಡಬೇಕಾದ್ರೆ ಎಲ್ಲಿಗೆ ಹೊರಟಿದ್ಯಾ ಅಂತ ಕೇಳಬಾರ್ದು ಅಂತ ಹೇಳ್ತಾರೆ. ಆದರೆ ನೀನು ಈಗಿರೋ ಪರಿಸ್ಥಿತಿಯಲ್ಲಿ ನಾನು ಕೇಳಲೇಬೇಕಾಗಿದೆ ಕಣೋ. ಅಮ್ಮ, ನಾನು ವಾಕಿಂಗ್ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದೆ. ನಿನ್ನ ಈ ಪರಿಸ್ಥಿತಿಯಲ್ಲಿ ಮನೆಯಿಂದ ಹೊರಗಡೆ ಹೋಗೋದಿರಲಿ, ಮೊದಲು ನಿನ್ನ ಮನಸ್ಸು ಮಡಗಟ್ಟಿಸ್ಕೊಂಡಿರೋ ಆ ನಿನ್ನ ಭಾವನೆಗಳಿಂದ ನೀನು ಹೊರಗಡೆ ಬರಬೇಕು. ಮೊದಲು ಜರ್ಕಿನ್ ಸರಿಯಾಗಿ ಹಾಕೋ. ಅರುಣ್, ನೀನು ಹೊರಗಡೆ ಹೋಗಬೇಡ ಅಂತ ನಾನು ಹೇಳ್ತಿಲ್ಲ, ಆದರೆ ಈ ಸಮಯದಲ್ಲಿ ನೀನು ಹೋಗಬೇಡ ಅಂತ ಹೇಳ್ತಿದ್ದೀನಿ. ಜೊತೆಲಿ ಯಾರನ್ನಾದ್ರೂ ಕರ್ಕೊಂಡು ಹೋಗಪ್ಪ. ಅಮ್ಮ, ನಾನು ಹೋಗ್ತಾ ಇರೋದು ಜಸ್ಟ್ ಫಾರ್ ಎ ವಾಕ್. ವಾಕಿಂಗ್ ಹೋಗಬೇಡ ಅಂತ ಹೇಳ್ತಿಲ್ಲ. ಹೊರಗಡೆ ಗಾಳಿಗೆ ಹೋಗಿ ಬಂದರೆ ಮನಸ್ಸು ಹಗುರ ಆಗುತ್ತೆ. ಆದರೆ ಒಬ್ಬನೇ ಹೋಗಬೇಡ, ಜೊತೆಲಿ ಕರ್ಕೊಂಡೋಗಿ ಯಾರನ್ನಾದ್ರೂ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅಮ್ಮ, ನಾನೇನು ಚಿಕ್ಕ ಮಗುನಾ? ಒಂಥರ ಮಕ್ಕಳು ಸಣ್ಣವರಾಗಿದ್ರೇ ಚಂದ. ಆ ವಿಷಯ ಬಿಡು. ಈಗ ನೀನು ಒಬ್ಬನೇ ಹೊರಗಡೆ ಹೋಗಬೇಡ ಅಂತ ಹೇಳ್ತಿದ್ದೀನಿ. ನಿನ್ನೆಯಿಂದ ಊಟ ತಿಂಡಿ ಸರಿ ಮಾಡ್ತಿಲ್ಲ ನೀನು. ನೀನು ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ನೀನು ರಾತ್ರಿ ನಿದ್ದೆನೂ ಚೆನ್ನಾಗಿ ಮಾಡಲಿಲ್ಲ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಬ್ಬನೇ ಹೊರಗಡೆ ಹೋಗಬೇಡ. ನೀನು ಆರಾಮಾಗಿದ್ದಾಗ ಯಾವತ್ತಾದರೂ ಎಲ್ಲಿಗೆ ಹೋಗ್ತಿದ್ಯಾ, ಏನು ಮಾಡ್ತಿದ್ಯಾ ಅಂತ ನಾನು ಕೇಳಿದ್ದೀನಿ ಅರುಣ್. ಸರಿ, ಹಾಗಾದರೆ ಅಮೃತನ ನಿನ್ನ ಜೊತೆ ಬರಕ್ಕೆ ಹೇಳ್ತೀನಿ. ಇಲ್ಲಮ್ಮ, ನನಗೆ ಯಾರ ಜೊತೆ ಹೋಗೋದಕ್ಕೂ ಇಷ್ಟ ಇಲ್ಲ.